ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅನನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಗೋನ ಬಿ ಅ Q&A ಅಬೌಟ್ ಹೌ ಟು ಸ್ಟಾರ್ಟ್ ಅ ಫುಡ್ ಬಿಸ್ನೆಸ್. ಎಲ್ರಿಗೂ ನಮಸ್ಕಾರ, ಸುಸ್ವಾಗತ. ಸೊ ಫಸ್ಟ್ ಕ್ವಶನ್, ಮೋಸ್ಟ್ ಆಸ್ಡ್ ಕ್ವಶನ್ಸ್ ಆನ್ ಇನ್ಸ್ಟಾಗ್ರಾಮ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಹೌ ಟು ಗೆಟ್ ದಿಸ್ ಐಡಿಯಾ. ಎಷ್ಟೊಂದು ಜನಕ್ಕೆ ಬಿಸ್ನೆಸ್ ಮಾಡಬೇಕಂತ ಆಸೆ ಇರುತ್ತೆ, ಬಟ್ ಐಡಿಯಾ ಇರಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಮೈಂಡ್ಸೆಟ್ ಇರುತ್ತೆ, ಟೇಸ್ಟ್ ಇರುತ್ತೆ, ಹಾಗೆ ಡಿಫ್ರೆಂಟ್ ಥಿಂಕಿಂಗ್ ಇರುತ್ತೆ. ಹಾಗೆಯೇ ನಂದು ಅಷ್ಟೇ. ಐ ಯೂಸ್ ಟು ವರ್ಕ್ ಇನ್ IT ಕಾರ್ಪೊರೇಟ್ ಜಾಬ್. ನಾನು ಅದನ್ನು ಬಿಟ್ಬಿಟ್ಟು ಈ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು. ಇಟ್ ಈಸ್ ಆಲ್ ಅಬೌಟ್ ಒಂದು ಕಡೆ ಕುತ್ಕೊಂಡು ನಿಮಗೆ ಏನೇನು ಬೇಕು ಒಂದು ಪೇಪರ್ ತೊಗೊಳ್ಳಿ. ನಿಮಗೆ ಏನೇನು ಬೇಕು, ನಿಮಗೆ ಏನೇನು ನೆಸೆಸಿಟಿ ಇದೆ, ನಿಮಗೆ ಯಾವ ಥರ ಐಡಿಯಾಸ್ ಇದೆ ಅಂತ ಒಂದು ಪೇಪರಲ್ಲಿ ಬರ್ಕೊಂಡ್ರೆ ನಿಮಗೂ ಕ್ಲಾರಿಟಿ ಸಿಗುತ್ತೆ. ಹಾಗೆ ಏನು ಮಾಡಬೇಕು ಅನ್ನೋದು ಮೈಂಡ್ಸೆಟ್ ಇರುತ್ತೆ. ಸೊ ಇಟ್ ವಿಲ್ ಬಿ ಗೋನ ಈಸಿ ಇಫ್ ಯು ರೈಟ್ ಇಟ್ ಡೌನ್ ಇನ್ ಅ ಪೇಪರ್ ಆರ್ ಅ ಡೈರಿ ಎನಿವೇರ್. ಸೆಕೆಂಡ್ ಮೋಸ್ಟ್ ಆಸ್ಟ್ ಕ್ವಶನ್ ಏನಪ್ಪ ಅಂದರೆ, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಿದ್ರಿ, ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು. ಇದೆರಡು ಕ್ವಶನ್ನ ಮರ್ಜ್ ಮಾಡಿಬಿಟ್ಟು ಹೇಳ್ತೀನಿ ನಾನು. ಇದೇ ಮೋಸ್ಟ್ ಆಫ್ ದ ಆಸ್ಟ್ ಕ್ವಶನ್ಸ್. ಫುಲ್ ನನ್ನ DMs ಎಲ್ಲ ಫಿಲ್ ಆಗಿದೆ. ಯಾರು ಇನ್ವೆಸ್ಟ್ ಮಾಡಿದ್ದು, ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ, ರಿಚ್ ಬ್ಯಾಕ್ಗ್ರೌಂಡ್, ಹಾಗೆ ಹೀಗೆ ಅಂತ. ಹಾಗಿದ್ದಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಡ್ತಿದ್ದೆ. ಸೊ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ನಾನು ಅದನ್ನು ಕಂಪ್ಲೀಟ್ ಕೋರ್ಸಲ್ಲಿ ಹೇಳಿದ್ದೀನಿ, ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ಅಂತ, ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಅರೌಂಡ್ 50 to 60 ಲ್ಯಾಕ್ಸ್ ಆಗುತ್ತೆ. 50 to 60 ಲ್ಯಾಕ್ಸ್ ಡಿಪೆಂಡಿಂಗ್ ಅಪಾನ್ ಡಿಸೈನಿಂಗ್ ಆಗಲಿ, ಇಂಟೀರಿಯರ್ ಆಗಲಿ, ನೀವೇನು ಮಾಡ್ತಿದ್ದೀರಾ, ಹೇಗೆ ಸೆಟಪ್ ಮಾಡಿಸ್ತೀರಾ. ಬೇಸಿಕ್ ದೋಸೆ ಆಗಲಿ, ಕಾಫಿ ಸೆಟಪ್, ಹಾಗೆ ಫ್ಯೂ ಕೌಂಟರ್ ಸೆಟಪ್ ಮಾಡೋದಕ್ಕೆ ಅರೌಂಡ್ 30 to 40 ಲ್ಯಾಕ್ಸ್ ಮಿನಿಮಮ್ ಬೇಕು. 30 ಲ್ಯಾಕ್ಸ್ ಇಸ್ ಅ ಮಿನಿಮಮ್ ಆ್ಯಂಡ್ 60 ಲ್ಯಾಕ್ಸ್ ಈಸ್ ಲೈಕ್ ಸಮಥಿಂಗ್ ಹೈಯರ್ ಎಂಡ್ ಇದೆ, ಬಟ್ ಇಲ್ಲ ಅನ್ನಲ್ಲ, ಬಟ್ ಈಸ್ ವರ್ತ್ ಇಟ್. ಇಟ್ ಈಸ್ ಕಂಪ್ಲೀಟ್ಲಿ ವರ್ತ್ ಇಟ್. ಹಾಗೆಯೇ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಹೈಯೆಸ್ಟ್ ಆಸ್ಟ್ ಕ್ವೆಶನ್ ಇಸ್ದು ಬಿಸ್ನೆಸ್ ರಿಲೇಟೆಡಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಏಜ್ ಎಷ್ಟು ಅಂತ. ನನ್ನ ಏಜ್ ಗೈಸ್ ಅರೌಂಡ್ ಜಸ್ಟ್ ಐ ಆಮ್ ಸ್ವೀಟ್ 60. ಜಸ್ಟ್ ಕಿಡಿಂಗ್ ಗೈಸ್. ನಾನು ಐ ಆಮ್ 22 ರೈಟ್ ನೌ. ನವಂಬರ್ ಬಂತಂದರೆ ಐ ವಿಲ್ ಬಿ ಟರ್ನಿಂಗ್ 23. ಹಾಗೆ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಹೌ ಟು ಸ್ಟಾರ್ಟ್ ಅ ಬಿಸ್ನೆಸ್ ವಿತೌಟ್ ಇನ್ವೆಸ್ಟ್ಮೆಂಟ್. ಇದು ತುಂಬ ಸಿಲಿ ಕ್ವಶನ್ ಅನಿಸ್ತು. ವಿತೌಟ್ ಇನ್ವೆಸ್ಟ್ಮೆಂಟ್ ಯು ಕಾಂಟ್ ಸ್ಟಾರ್ಟ್ ಎನಿ ಬಿಸ್ನೆಸ್. ಹೌದು, ನಾರ್ಮಲ್ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಕ್ಲೌಡ್ ಕಿಚನ್. ಮನೆಯಲ್ಲೇ ಕ್ಲೌಡ್ ಕಿಚನ್ ತುಂಬ ಜನ ಮಾಡ್ತಾಯಿದ್ದಾರೆ ಈಗ. ಅಥವಾ ಸಮಥಿಂಗ್ ಸ್ಟ್ರೀಟ್ ಸ್ಟಾಲ್ಸ್ ಮಾಡ್ಬೋದು. ದಟ್ ಈಸ್ ವೆರಿ ಬೇಸಿಕ್ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮಗೇನಾದರೂ ಮೋಟಿವೇಶನ್ ಇದ್ದರೆ, ಲೈಫಲ್ಲಿ ಏನಾದರೂ ಮಾಡಲೇಬೇಕು, ನಾನೇನಾದರೂ ಅಚೀವ್ ಮಾಡಲೇಬೇಕು ಅಂದರೆ ಯು ಕ್ಯಾನ್ ಶ್ಯೋರ್ಲಿ ಡೂ ಇಟ್. ಹೇಗಾದರೂ ಮಾಡ್ತಾನೆ ಮನುಷ್ಯ. ಅವ್ರ ತಲೆಯಲ್ಲಿ ಬಂತು ಅಂದರೆ ಒಂದು ಸತ ಇದನ್ನು ಮಾಡಬೇಕು ಅಂದರೆ ಮಾಡ್ತಾನೆ ಅದನ್ನು. ಸೊ ಆಲ್ ಯು ಕ್ಯಾನ್ ಡೂ ಇಸ್ ಸ್ಟಾರ್ಟ್ ಅ ಕ್ಲೌಡ್ ಕಿಚನ್ ಆಗಿರ್ಬೋದು, ಅಥವಾ ರೀಲ್ಸಲ್ಲಿ ಹಾಕ್ಬೋದು ಯು ಆರ್ ಹ್ಯಾವಿಂಗ್ ಅ ಕಿಚನ್, ಅಥವಾ ಏನೇ ನೀವು ಕ್ಯಾಟ್ರಿಂಗ್ ಮಾಡ್ತಿರ್ಬೋದು, ಅಥವಾ ಜಸ್ಟ್ ಆನ್ಲೈನ್ ಆರ್ಡರ್ಸ್ ಮಾಡ್ತಿರ್ಬೋದು. ಯು ಕ್ಯಾನ್ ಪೋಸ್ಟ್ ಇಟ್ ಆನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಸ್ ಅ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್. ನೀವು ಅದರಲ್ಲೆಲ್ಲ ಶೇರ್ ಮಾಡ್ಕೊಬೋದು ಏನೇ ನಿಮ್ಮದು ಕಿಚನ್ ಸೆಟಪ್ ಆಗಿರ್ಬೋದು. ಇಟ್ ವಿಲ್ ಗಾನ ಬ್ರಿಂಗ್ ಯು ಸೇಲ್ಸ್ ಫಾರ್ ಶ್ಯೂರ್. ನಾನು ರೀಲ್ಸಲ್ಲಿ ನೋಡ್ತಾ ಇರ್ತೀನಿ, ಮೋಸ್ಟ್ ಆಫ್ ದ ಸ್ಟಾಲ್ಸ್ ಲೈಕ್ ತಿರಾಮಿಸು ಆರ್ ಸಮಥಿಂಗ್, ಇವಾಗ ಕ್ಲೌಡ್ ಕಿಚನ್ ಎಲ್ಲ ಮಾಡ್ತಿರ್ತಾರಲ್ಲ, ಲೈಕ್ ನಾನ್ ವೆಜ್, ಡಿಪೆಂಡಿಂಗ್ ಅಪಾನ್ ಡೆಸರ್ಟ್ಸ್ ತುಂಬಾ ಓಡುತ್ತೆ ಬ್ಯಾಂಗ್ಳೂರಲ್ಲಿ. ಯು ಕ್ಯಾನ್ ಸೆಟಪ್ ಲೈಕ್ ಕೊರಿಯನ್ ಬನ್ಸ್, ಸಮಥಿಂಗ್ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡಿದರೆ, ಅಫ್ಕೋರ್ಸ್ ನಿಮ್ಮ ಥಾಟ್ ಪ್ರೊಸೆಸ್ನ ರಿಯಾಲಿಟಿಯಲ್ಲಿ ಬ್ರಿಂಗ್ ಮಾಡಿದರೆ ಇಟ್ ಈಸ್ ಗೋನ ವರ್ಕ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸ್ಟಾಫ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೌ ಡು ಯು ಮೇಂಟೈನ್ ಸ್ಟಾಫ್. ಸೊ ಸ್ಟಾಫ್ ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್. ಮೋಸ್ಟ್ ಆಫ್ ದ ಪೀಪಲ್ ಬಿಸ್ನೆಸ್ ಫೇಲ್ ಆಗೋದೇ ಸ್ಟಾಫ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತ. ಪ್ರಾಪರ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಆಗಲಿ, ಅಥವಾ ಅವ್ರ ಸ್ಯಾಟಿಸ್ಫ್ಯಾಕ್ಷನ್, ಸ್ಟಾಫ್
ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಕೊಡೋ ಸ್ಯಾಲ್ರಿ, ನಾವು ಹೆಂಗೆ ನೋಡ್ಕೊತೀವಿ ಕೆಫೆಯಲ್ಲಿ, ಅವ್ರಿಗೆ ಮೀಲ್ಸ್ ಕೊಡೋದಾಗಲಿ, ಬೋನಸ್ ಕೊಡೋದಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಂಪ್ಲಾಯೀಸೇ ಬಿಟ್ಟೋದ್ರೆ ಕೆಫೆ ನಡೆಯಲ್ಲ. ಎಂಪ್ಲಾಯೀಸ್ ಇದ್ದೇ ನಾವು ನಮ್ಮಿಂದ ಅವರು, ಅದೇ ಥರ ನಡ್ಸ್ಕೊಂಡು ಹೋಗ್ಬೇಕು ನಾವು. ಸೊ ಹಾಗಾಗಿ ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ ಆಗುತ್ತೆ. ಇವತ್ತು ಬಂದಿರ್ತಾರೆ, ನಾಳೆ ಹೇಳ್ದೆ ಕೇಳ್ದೇ ರಜಾ ಹಾಕ್ತಾರೆ. ದಟ್ ಈಸ್ ಹೌ ಫುಡ್ ಇಂಡಸ್ಟ್ರಿ ವರ್ಕ್ಸ್. ನಾಳೆ ನೀವೇನು ಮಾಡ್ತೀರಾ, ಬಂದಿಲ್ಲ, ದಟ್ ಈಸ್ ಅ ಬಿಗ್ ಚಾಲೆಂಜ್. ಇದೇ ಚಾಲೆಂಜಸ್ನ ಫೇಸ್ ಮಾಡ್ಬೇಕು ಡೈಲಿ. ಇವತ್ತು ದೋಸೆ ಹಾಕೋರು ಬಂದಿರ್ತಾರೆ, ನಾಳೆ ಬರೋದೇ ಇಲ್ಲ, ಹೇಳೋದು ಇಲ್ಲ. ದೇ ವಿಲ್ ನಾಟ್ ಇನ್ಫಾರ್ಮ್ ಎಟ್ ಆಲ್. ಡೈರೆಕ್ಟ್ಲಿ ದೇ ವಿಲ್ ಟೇಕ್ ದೇರ್ ಬ್ಯಾಗ್ಸ್ ಆ್ಯಂಡ್ ಗೋ. ಅದು ತುಂಬ ನಡೆಯುತ್ತೆ. ಯು ಶುಡ್ ಬಿ ಅವೇರ್ ಆಫ್ ದೆಮ್. ಯು ಶುಡ್ ಬಿ ಹ್ಯಾವಿಂಗ್ ಬ್ಯಾಕಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯಾಕಪ್ ಇಲ್ಲದೇ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಬ್ಯಾಕಪ್ ಇರಲೇಬೇಕು, ಅಥವಾ ಆ ಕೆಲಸ ನಿಮಗೆ ಬರೋ ಥರ ಇರಬೇಕು. ಇವತ್ತು ಯಾರಾದರೂ ಸೌತ್ ಇಂಡಿಯನ್ ಕುಕ್ ಬಂದಿಲ್ಲ ಅಂದರೆ ಯು ಶುಡ್ ಬಿ ಏಬಲ್ ಟು ಕುಕ್ ಎವ್ರಿಥಿಂಗ್ ಆನ್ ಯೋರ್ ಸೆಲ್ಫ್. ದಟ್ ಈಸ್ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಹೌ ಡು ಯು ಫೇಸ್ ಚಾಲೆಂಜಸ್ ಎವ್ರಿ ಡೇ? ಏನೇನು ಡಿಫಿಕಲ್ಟೀಸ್ ಬಂತು ಡೈಲಿ ಮ್ಯಾನೇಜ್ ಮಾಡುವಾಗ? ಸೊ ಈ ಕ್ವೆಶನಿಗೆ ಹೇಗಪ್ಪ ಅಂದರೆ, ಚಾಲೆಂಜಸ್ ಎಲ್ಲ ಕೆಲಸದಲ್ಲೂ ಇರುತ್ತೆ. ನೀವೇನು ಮಾಡ್ತಾರೋ ರಿಸ್ಕ್ ಇದ್ದೇ ಇರುತ್ತೆ. ಇಫ್ ದಟ್ ಮೇ ಬಿ ಅ ಜಾಬ್ ಆರ್ ಬಿಸ್ನೆಸ್, ಎಲ್ಲದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ, ಹಾಗೆ ಚಾಲೆಂಜಸ್ ಇದ್ದೇ ಇರುತ್ತೆ. ಕಾಮ್ ಮೈಂಡ್ ಇರಬೇಕು, ಪೇಷನ್ಸ್ ಇರಬೇಕು. ಹಾಗೆ ಬೇರೆಯವ್ರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅನ್ನೋದು ಯೋಚನೆ ಮಾಡೋದ್ರ ಬದಲು ನಾವು ಹೇಗಿದ್ದೀವಿ, ನಮ್ಮ ಥಾಟ್ ಪ್ರೋಸೆಸ್ ಹೇಗಿದೆ, ನಾವು ಹೆಂಗೆ ಇಂಪ್ರೂವ್ ಆಗ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೂ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡಿದ್ದೀನಿ ಕೋರ್ಸ್ನ. ಸೊ ಯು ಕ್ಯಾನ್ ಡೂ ಚೆಕ್ ಇಟ್ ಔಟ್. ಆ ಕೋರ್ಸ್ ಬಂದುಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಹೌ ಟು ರನ್ ಇನ್ SOP ಆಗಲಿ, ಬ್ಯಾಕ್ಗ್ರೌಂಡ್ ಆಪ್ರೇಷನ್ಸ್, ಬ್ಯಾಕ್ ಆ್ಯಂಡ್ ಸೆಟಪ್, ಎಲ್ಲ ಇನ್ಫಾರ್ಮೇಷನ್ ಇದೆ ಆ ಕೋರ್ಸಲ್ಲಿ. ಗೋ ಬೈ ದ್ಯಾಟ್ ನಾವು. ಅದರಲ್ಲಿ ಕಂಪ್ಲೀಟ್ ರೋಡ್ ಮ್ಯಾಪ್ ಇದೆ. ಯಾರ್ಯಾರಿಗೆ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದೆ, ಯು ಕ್ಯಾನ್ ಬೈ ದ್ಯಾಟ್ ಕೋರ್ಸ್ ಆ್ಯಂಡ್ ಗೋ ಥ್ರೂ ಇಟ್. ಅದರಲ್ಲಿ 1-to-1 ಸೆಷನ್ ಇನ್ಕ್ಲೂಡೆಡ್ ಇರುತ್ತೆ. ಹಾಗೆ ಬೇಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಹೌ ಡು ಯು ಮೇಂಟೈನ್ ಎವ್ರಿ ಡೇ ಆಪ್ರೇಷನ್ಸ್ ಅಂತ. ಎವ್ರಿ ಡೇ ಆಪ್ರೇಷನ್ಸ್ ಹೇಗೆ ಮೇಂಟೈನ್ ಮಾಡೋದು ಅಂದರೆ, ಒನ್ಸ್ ಯು ಸ್ಟಾರ್ಟ್ ಆಪ್ರೇಷನ್, ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ತುಂಬ ಕಷ್ಟ ಆಗುತ್ತೆ. ಸ್ಮೂತ್ಲಿ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಆಪ್ರೇಷನ್ಸ್, ಬ್ಯಾಕ್ ಆ್ಯಂಡ್ ಆಪ್ರೇಷನ್ಸ್ ಏನೇನು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು, ಏನೇನು ಇನ್ಕ್ಲೂಡ್ ಮಾಡಬಾರ್ದು ಅಂತ. ಹಾಗೆ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಹೌ ಡು ಯು ಮೇಂಟೈನ್ ಮಂತ್ಲಿ ಎಕ್ಸ್ಪೆನ್ಸಸ್? ಮಂತ್ಲಿ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಕೆಫೆಯಲ್ಲೇ ಬಂದುಬಿಟ್ಟು ಎಷ್ಟೊಂದು ಜನ ವೆಂಡರ್ಸ್ ಜಗಳ ಆಡಿದ್ದಾರೆ. ಅದರಿಂದ ನಾನು ತುಂಬ ಸತಿ ಅದು ಬೇಜಾರಾಗಿರೋದಿದೆ. ಇದು ತುಂಬ ದೊಡ್ಡ ಚಾಲೆಂಜಿಂಗ್, ಎಸ್ಪೆಷಲಿ ಇಫ್ ಯು ಆರ್ ಅ ವುಮನ್ ಆರ್ ಸಮಥಿಂಗ್. ವೆಂಡರ್ಸ್ ಬಂದುಬಿಟ್ಟು ತುಂಬ ರೂಡಾಗೇ ಇರ್ತಾರೆ. ನಮ್ಮದು ಜಾಸ್ತಿ ವೆಂಡರ್ಸ್ ಬಂದುಬಿಟ್ಟು ಕೋಕೋನಟ್ ಆಗಲಿ, ಮಿಲ್ಕ್ ಸಪ್ಲೈ, ನಂದಿನಿ ಬಟರ್, ಹಾಗೆ ಆನಿಯನ್, ಪೊಟ್ಯಾಟೊ, ಇದೇ ಜಾಸ್ತಿ ಇರುತ್ತೆ ನಮ್ಮದ್ರಲ್ಲಿ. ಇದೆಲ್ಲ ಬಂದುಬಿಟ್ಟು ಮಂತ್ಲಿ ಎಕ್ಸ್ಪೆನ್ಸಸ್ನ ಯು ಶುಡ್ ಥಿಂಕ್ ಬಿಫೋರ್ ಯು ಆರ್ ಸ್ಪೆಂಡಿಂಗ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಅಂತ ನೀವೇನು ಪ್ರಾಫಿಟ್ಸ್ ತಗೊತಿರೋ, ಹಾಗೆ ಕೆಫೆಗೆ ಇಂಪ್ರೂವ್ ಮಾಡೋಕ್ಕೆ ಏನು ಅಮೌಂಟ್ ಇಡ್ತಿರೋ, ಅದು ತುಂಬ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ನೀವೇ ಕ್ಯಾಶಿಯರ್ ಆಗಿ ಯಾಕೆ ಕುತ್ಕೊತಿದ್ರಿ ಅಂತ. ನಾನೇ ಕ್ಯಾಶಿಯರ್ ಆಗಿ ಯಾಕೆ ಕುತ್ಕೊಂಡೆ, ತುಂಬ ಮಂತ್ಸ್ ಹೋಲ್ ಡೇ ನಾನೇ ಕುತ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ ನೀಡ್, ಮಾರ್ಕೆಟ್ ಗ್ಯಾಪ್ ಏನಿದೆ. ಸ್ಟಾರ್ಟಿಂಗಲ್ಲಿ ಇದ್ದಾಗ ಬರೇ 3 ಜನ ಈ ಕೆಫೆ ಸ್ಟಾರ್ಟ್ ಮಾಡಿದ್ದೆ 3 ಜನದಿಂದ. ಹಾಗೆ ಬರ್ತಾ ಇಟ್ಸ್ ಅ ಫ್ಯಾಮಿಲಿ ಆಫ್ ಮೋರ್ ದ್ಯಾನ್ 20 ಪೀಪಲ್ ನಾವು. ಅದು ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹಾಗೆ ನಾನೇ ಕ್ಯಾಶಿಯರಾಗಿ ಯಾಕೆ ಕುತ್ಕೊತಿದ್ದೆ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ಪೀಪಲ್ ನೀಡ್ಸ್, ಟು ಗೆಟ್ ಮೋರ್ ಸೇಲ್ಸ್. ಇವಾಗ ಅವರೇನಾದರೂ ಬಂದುಬಿಟ್ಟು, ಇಫ್ ದಿಸ್ ಇಸ್ ನಾಟ್ ನೈಸ್, ಐ ಯೂಸ್ ಟು ಕನ್ವಿನ್ಸ್ ದೆಮ್, ವಿ ವಿಲ್ ಇಂಪ್ರೂವ್ ಸರ್, ವಿ ವಿಲ್ ಇಂಪ್ರೂವ್ ಮೇಡಮ್ ಅಂತ. ಹಾಗೆ ಅಲ್ಲೇ ಇದ್ದರೆ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಏನೇನು ಮಾಡಲ್ಲ, ಕೆಲಸ ನಡೀತಾ ಇದೆಯೋ ಇಲ್ವೋ ಅಂತ. ಇಟ್ ವಿಲ್ ರನ್ ಸ್ಮೂತ್ಲಿ. ಓನರ್ ಇದ್ದರು ಅಂದರೆ ಕೆಫೆಯಲ್ಲಿ ಇಟ್ ವಿಲ್ ಕಂಪ್ಲೀಟ್ಲಿ ರನ್ ಸ್ಮೂತ್ಲಿ. ಯಾವಾಗ ಯಾರು ನೋಡ್ಕೊಳೋರು ಇರಲ್ವೋ ಕೆಫೆಯಲ್ಲಿ, ಆವಾಗೇ ಅದು ಮಿಸ್ಟೇಕ್ ಆಗೋದು. ಹಾಗೆ ಯು ಶುಡ್ ಬಿ ಜಸ್ಟ್ ಕಾಶಿಯಸ್ ಅಷ್ಟೇ. ಹಾಗೆ ತುಂಬ ಫನ್ ಕೂಡ ಇದೆ. ಐ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಇವಾಗ ಕೆಫೆಲ್ಲಿ ನಾನು ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೊಂಡಿರುವಾಗ ಐ ಮೆಟ್ ವೆರಿ ಸ್ವೀಟ್
ಪೀಪಲ್, ಈಗ ಓಲ್ಡ್ ಏಜ್ ಪೀಪಲ್ ಬರ್ತಿರ್ತಾರಲ್ಲ, ದೇ ಯೂಸ್ ಟು ಟೆಲ್ ದರ್ ಸ್ಟೋರೀಸ್. ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಮೀನ್ ತುಂಬ ಗುಡ್ ಎಕ್ಸ್ಪೀರಿಯನ್ಸಸ್ಸು ಇದೆ, ಬ್ಯಾಡ್ ಎಕ್ಸ್ಪೀರಿಯನ್ಸಸ್ಸು ಇದೆ. ಬಟ್ ಐ ವಿಲ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಇನ್ ಟು ಪಾಸಿಟಿವ್ ಸೈಡ್. ಯಾರೇ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರು ಅಥವಾ ಇಫ್ ಎನಿ ಒನ್ ಟೆಲ್ಸ್ ಸಮಥಿಂಗ್ ಬ್ಯಾಡ್, ಐ ಡೋಂಟ್ ಥಿಂಕ್ ಮಚ್. ನನಗದು ಅಷ್ಟೊಂದು ಮನ್ಸಿಗೆ ಹಚ್ಕೊಳಲ್ಲ. ನಾನು ಐ ವಿಲ್ ಜಸ್ಟ್ ಲಿವ್ ಇಟ್ ದ್ಯಾರ್ ಓನ್ಲಿ ಆ್ಯಂಡ್ ಕಂಟಿನ್ಯೂ ವಾಟ್ ಎವರ್ ಮೈ ವರ್ಕ್ ಇಸ್ ದ್ಯಾರ್, ದಟ್ಸ್ ಇಟ್. ಯಾರು ನಂದು ಡಿ ಎಮ್ಸಲ್ಲಿ ಕೇಳ್ತಾಯಿದ್ರು, ದ ಕ್ವಶನ್ ಇಸ್ ಹೌ ಡು ಐ ಮ್ಯಾನೇಜ್ ಟೈಮಿಂಗ್. ಟೈಮಿಂಗ್ ಅನ್ನೋದು ಎಲ್ಲರಿಗೂ ಮ್ಯಾಟರ್ ಆಗುತ್ತೆ. ಎಲ್ಲರಿಗೂ 24 hours ಇರೋದು. ಆ 24 hours ನಿಮ್ಮ ಲೈಫ್ನ ಹೇಗೆ ಬಿಲ್ಡ್ ಮಾಡ್ಕೊತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ನಂಗೆ ಕೇಳ್ತಾಯಿದ್ರು, ಲೈಕ್ ಡೈರೆಕ್ಟಾಗಿ ಬಂದುಬಿಟ್ಟು ಕೇಳ್ತಾರೆ ಕೆಫೆಯಲ್ಲಿ, ಹೌ ಡು ಯು ಮ್ಯಾನೇಜ್ ಕೆಫೆ, ಕಾಂಟೆಂಟ್ ಕ್ರಿಯೇಷನ್ ಆಗಲಿ ಬೇರೆ ಬಿಸ್ನೆಸ್ ಆಗಲಿ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತಲೇ ಕೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂತಾರೆ. ನಿಮಗೆ ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಮಾಡಬೇಕೋ ಅದು ಮಾಡಿದರೆ ನೀವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ. ಆಲ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಬರೀ ಥಿಂಕ್ ಮಾಡೋದಷ್ಟೇ ಅಲ್ಲ, ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ. ಜಸ್ಟ್ ಸ್ಟಾರ್ಟ್ ಡೂಯಿಂಗ್. ಪ್ರೋಸೆಸ್ ಹೋಗ್ತಾ ಹೋಗ್ತಾ ಇಟ್ ವಿಲ್ ರೀಚ್ ಟು ಸಮ್ ಡೆಸ್ಟಿನಿ. ನಿಮ್ಮದು ಡೆಸ್ಟಿನಿ ಏನಿರುತ್ತೋ, ಡೆಸ್ಟಿನೇಷನ್ ಏನು ಬರ್ದಿರುತ್ತೋ ಅದು ಹಾಗೆ ಆಗುತ್ತೆ ಆಬ್ವಿಯಸ್ಲಿ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಡು ಯು ಬಿಲೀವ್ ಇನ್ ಲಕ್? ಆಬ್ವಿಯಸ್ಲಿ ಐ ಡೂ ಬಿಲೀವ್ ಇನ್ ಲಕ್. ಅಫ್ಕೋರ್ಸ್ ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡ್ತೀನಿ, ಡಿನೈ ಮಾಡಲ್ಲ. ಯಾರಾದರೂ ನೀನು ಲಕ್ಕಿಂದ ಬಂದಿದೆಯಾ ಅದೆಲ್ಲ ಬಂದಿದೆಯಾ ಅಂದರೆ ಅಫ್ಕೋರ್ಸ್ ಲಕ್ ಇರಲೇಬೇಕು. ಹಾಗೆ ಹಾರ್ಡ್ ವರ್ಕು ಕೂಡ ಇರಲೇಬೇಕು. ಹಾರ್ಡ್ ವರ್ಕ್ ಇಲ್ಲದೇ ಯಾರೂ ಬೆಳೆಯಲ್ಲ, ಬೇರೆಯವ್ರಿಗೆ ಬೆಳ್ಸೋಕ್ಕೂ ಆಗಲ್ಲ. ಇವಾಗ ನನ್ನ ಅಂಡರ್ ಸ್ವಲ್ಪ ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ನಡೀತಿದೆ ಅಂದರೆ ಐ ಬಿ ಟ್ರೂಲಿ ಗ್ರೇಟ್ಫುಲ್. ನಾನು ಅದಕ್ಕೆ ಲಕ್ಕಿ ಅಂತ ಹೇಳ್ಕೊತೀನಿ. ಬಿಕಾಸ್ ನಿಮ್ಮಿಂದ ಒಂದು 20 ಜನದ ಫ್ಯಾಮಿಲಿ ನಡೆಯುತ್ತೆ ಅಂದರೆ ದಟ್ ಈಸ್ ರಿಯಲಿ ಗ್ರೇಟ್. ಯಾರ್ಯಾರು ಫುಡ್ ಬಿಸ್ನೆಸ್ ಮಾಡ್ತಿದ್ದೀರೋ, ಬೇರೆ ಬಿಸ್ನೆಸ್ ಮಾಡ್ತಿರೋ, ನಿಮ್ಮದು ಓನಾಗಿ ಏನೋ ಮಾಡ್ತಿದ್ದೀರೋ, ಐ ಟ್ರೂಲಿ ಅಪ್ರಿಷಿಯೇಟ್ ದೆಮ್. ಹಾಗೆ ಇದು ಮೆನ್ ವುಮನ್ ಅಂತ ಬರಲ್ಲ ಬಿಸ್ನೆಸ್ಸಲ್ಲಿ. ನೀವು ಹ್ಯೂಮನ್ ಬೀನಾಗಿ ಥಿಂಕ್ ಮಾಡಿದರೆ ಇಟ್ ವಿಲ್ ಬಿ ಆಲ್ವೇಸ್ ನೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಕ್ಕಪಕ್ಕ ಬಿಸ್ನೆಸ್ ಇದ್ರೂ ಹೇಗೆ ಗ್ರೋ ಮಾಡೋದು ಅಂತ ಕ್ವಶನ್ಸ್ ತುಂಬ ಬಂದಿದೆ. ಈವನ್ ಇಫ್ ಯು ಹ್ಯಾವ್ ಅ ಕೆಫೇಸ್ ಬಿಸೈಡ್ ಯು ಆರ್ ಬೇರೆ ಬೇರೆ ಹೋಟೆಲ್ಸ್ ಇದ್ರೂ ನಿಮ್ಮ ಹೋಟೆಲ್ನ ಹೇಗೆ ಕ್ಲಿಕ್ ಮಾಡ್ಕೊಬೇಕು ಅನ್ನೋದು ಬ್ಯಾಂಗ್ಳೂರಲ್ಲಿ ಐ ವುಡ್ ಲೈಕ್ ಟು ಆನ್ಸರ್ ದಟ್ ಕ್ವೆಶನ್. ಸೊ ತುಂಬ ಕಾಂಪಿಟೇಷನ್ ಇರುತ್ತೆ. ಅಕ್ಕಪಕ್ಕ ಜನ ತುಂಬ ಕಾಂಪಿಟೇಷನ್ ಕೊಡ್ತಾರೆ. ಬೇರೆ ಬೇರೆ ಫುಡ್ಸ್ ಇರುತ್ತೆ. ದಿನ ಬಿರಿಯಾನಿ ತಿನ್ನಲ್ಲ ಯಾರು, ದಿನ ದೋಸೆ ತಿನ್ನಲ್ಲ ಯಾರು. ಅದೇ ಪೀಪಲ್ ಲೈಕ್ ಟು ಈಟ್ ಮೋರ್ ಡಿಫ್ರೆಂಟ್ ವೆರೈಟಿ. ನಾವೇ ಅಷ್ಟೇ ಮನೇಲಿ ದಿನ ಉಪ್ಪಿಟ್ಟು ಮಾಡಿದ್ರೆ ಯಾರೂ ತಿನ್ನಲ್ಲ. ಇಟ್ ವರ್ಕ್ಸ್ ಲೈಕ್ ದಟ್ ಓನ್ಲಿ. ಸಮ್ಟೈಮ್ಸ್ ಇಟ್ಸ್ ಇನ್ ಯೋರ್ ಫೇವರ್, ಸಮ್ಟೈಮ್ಸ್ ಇಟ್ಸ್ ದೇರ್ ಫೇವರ್ ಆಲ್ಸೋ. ಬಟ್ ನೀವು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪಿಟೇಷನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ನೀವು ಹೆಂಗೆ ಗಿವ್ ಅಪ್ ಮಾಡ್ದೇ ನಿಂತ್ಕೊತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಹೂ ಈಸ್ ಯೋರ್ ರೋಲ್ ಮಾಡೆಲ್? ಸೊ ಈ ಕ್ವೆಶನ್ನು ತುಂಬ ಜನ ಕೇಳಿದ್ದಾರೆ. ಹೂ ಈಸ್ ಯೋರ್ ರೋಲ್ ಮಾಡೆಲ್, ಇದು ಹ್ಯಾಪನ್ ಆಗೋಕ್ಕೆ ಏನು ಕಾರಣ ಅಂತ. ಇಟ್ಸ್ ಬಿಕಾಸ್ ಆಫ್ ಮೈ ಡ್ಯಾಡ್. ಹೀ ಈಸ್ ಮೈ ರೋಲ್ ಮಾಡೆಲ್. ನಮ್ಮ ಅಪ್ಪನೇ ನನಗೆ ರೋಲ್ ಮಾಡೆಲು. ಹೀ ಮೋಟಿವೇಟ್ಸ್ ಮೀ ಅ ಲಾಟ್. ನಾನೇ ಒಂದೊಂದು ಸತೆ ಏನೇನೋ ಯೋಚನೆ ಮಾಡಿದ್ರೆ ಹೀ ಆಲ್ವೇಸ್ ಮೋಟಿವೇಟ್ಸ್ ಮೀ. ಹಿ ಹ್ಯಾಸ್ ಸ್ಟುಡ್ ಫಾರ್ ಮೀ. ನನ್ನ ಪೇರೆಂಟ್ಸು ಅಷ್ಟೇ. ಇವಾಗ ಯಾರದೇ ಮನೇಲೂ ಅಷ್ಟೇ ಜಾಬ್ ಬಿಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ದೆ ವಿಲ್ ಬಿ ಥಿಂಕಿಂಗ್ ಬೇಡ ಬೇಡ ಅಂತ. ಈವನ್ ಇನಿಷಿಯಲ್ ಸ್ಟೇಜ್ ದೇ ಗಾಟ್ ಸ್ಕೇರ್ಡ್, ಬಟ್ ನೌ ಇಟ್ಸ್ ಫೈನ್. ಬಿಕಾಸ್ ಐ ವಿಲ್ ಬಿ ಗ್ರೇಟ್ಫುಲ್ ದಟ್ ದೇ ಅಂಡರ್ಸ್ಟುಡ್ ಮೈ ಥಾಟ್ಸ್. ಯಾ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಈಸ್ ದೇರ್ ಎನಿ ಅಪ್ಕಮಿಂಗ್ ಬ್ರಾಂಚಸ್ ಕಮಿಂಗ್ ಅಪ್? ಸೊ ಈ ಕ್ವಶನ್ನ ನಾನು ಸ್ಕಿಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್ ನೌ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಹೌ ಡು ಯು ಮ್ಯಾನೇಜ್ ಕಸ್ಟಮರ್ಸ್ ಆರ್ ಕಸ್ಟಮರ್ ನೀಡ್ಸ್? ಇದು ಆಲ್ರೆಡಿ ಸ್ವಲ್ಪ ಆನ್ಸರ್ ಮಾಡಿದ್ದೀನಿ ಅಂದ್ಕೊತೀನಿ ಬೇರೆ ಕ್ವಶನಲ್ಲಿ. ಸೊ ಕಸ್ಟಮರ್ ನೀಡ್ಸ್ ಏನಿರುತ್ತಂದರೆ ಸಿಂಪಲಾಗಿ ಅವ್ರಾಗಿ ಬಂದರೆ ಸಜೆಷನ್ಸ್ ಹೇಳ್ತಾರೆ, ಇದು ಮಾಡಿ ಚೆನ್ನಾಗಿರುತ್ತೆ, ಅದು ಮಾಡಿ ಅಂತ. ಸೊ ಇಟ್ಸ್ ಅಪ್ ಟು ಯು. ವಾಟ್ ಡು ಯು ಬ್ರಿಂಗ್ ನ್ಯೂ ಥಿಂಗ್ಸ್ ಇನ್ ದ ಮೆನ್ಯೂ? ಎವ್ರಿ ಡೇ ಸೇಮ್ ಇದ್ದರೆ ಇಟ್ ವಿಲ್ ಬಿ ಬೋರಿಂಗ್. ಎವ್ರಿ ವೀಕ್ ಏನಾದರೂ ನ್ಯೂ ಐಟಮ್ಸ್ ಇರಬೇಕು ಅಥವಾ ಒನ್ ಡೇ ಸ್ಪೆಷಾಲಿಟಿ ಇರಬೇಕು. ಇಟ್ ಆಲ್ ಮ್ಯಾಟರ್ಸ್. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಕಮೆಂಟ್ ಡೌನ್ ಬಿಲೋ ಕೋರ್ಸ್ ಆರ್ ಯು ಕ್ಯಾನ್ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಸ್ ವೆಲ್ ಟು ನೋ ಮೋರ್ ಅಬೌಟ್ ದೀಸ್ ಥಿಂಗ್ಸ್.
ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಹಾಗೆ ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ಡೂ ಕಾಮೆಂಟ್ ಬಿಲೋ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.